58ರಲ್ಲಿ ಮಾಲತಿ ಮಾಧವಯ್ಯ ಅನ್ನೋರು ಈ ಕಥೆನ ಬರೆದಿದ್ದಾರೆ. ಇದರ ಹೆಸರು ವಿಪರೀತ ಬುದ್ಧಿ ಅಂತ. ಅಂದರೆ ವಿಪರೀತ ಬುದ್ಧಿ ಇದ್ದರೆ ಏನೇನು ತೊಂದರೆ ಬರ್ಬೋದು ಅಂತ ತುಂಬ ತಮಾಷೆಯಾಗಿದೆ ಇದು. ಒಬ್ಬ ಯಾತ್ರಿಕ ಅಡವಿ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಮಧ್ಯದಾರಿಯಲ್ಲಿ ಕತ್ಲಾಗೋಗುತ್ತೆ. ಆಗ ಚಳಿಗಾಲ ಇರುತ್ತೆ. ಚಳಿ ಮತ್ತು ಕಾರ್ಗತ್ತಲೆಯಲ್ಲಿ ಅಲ್ಲಿ ಮನುಷ್ಯರು ಯಾರೋ ಇರೋದಿಲ್ವಲ್ಲ, ಎಷ್ಟು ದೂರ ನಡಿಬೇಕೋ ಏನಪ್ಪ ಮಾಡೋದು ಅಂತ ಆ ಪ್ರವಾಸಿಗನಿಗೆ ಭಯ ಶುರುವಾಗೋಗುತ್ತೆ. ಸ್ವಲ್ಪ ದೂರ ಹೋಗ್ತಾನೆ. ಅವನಿಗೆ ಅಲ್ಲಿ ಒಂದು ಕುಟೀರ ಕಾಣಿಸುತ್ತೆ. ಬದುಕಿಯ ಬಡಜೀವ ಸದ್ಯ ಯಾರೋ ಇದ್ದಾರಲ್ಲ ಇಲ್ಲಿ ಅಂದ್ಕೊಂಡು ಕುಟೀರದ ಒಳಗಡೆ ಹೋಗ್ತಾನೆ. ಕುಟೀರದಲ್ಲಿ ಮಧ್ಯ ವಯಸ್ಸಿನ ಗೃಹಸ್ಥ ಒಬ್ಬ ಅಡುಗೆ ಮಾಡ್ಕೋತಾ ಇರ್ತಾನೆ. ಆ ಕುಟೀರದಲ್ಲಿ ಅವನು ಹೊರತು ಮತ್ತೆ ಯಾರೂ ಕಾಣಿಸಲ್ಲ. ಮೂಲೆಯಲ್ಲಿ ಒಂದು ಬೆಕ್ಕು ಮಲ್ಕೊಂಡಿರುತ್ತೆ. ಆವಾಗ ಅವನು ಹೋಗೋರನ್ನ ಮಾತಾಡ್ತಾನೆ. ಅಯ್ಯ, ನಾನು ಪರಸ್ಥಳದಿಂದ ಬಂದಿದ್ದೀನಿ, ಬಹಳ ದೂರದಿಂದ ಬಂದಿದ್ದೀನಿ. ಈ ಕತ್ಲೆಯಲ್ಲಿ ಈ ಅರಣ್ಯದಲ್ಲಿ ಸಿಕ್ಬಿದ್ಬಿಟ್ಟೆ. ಈ ರಾತ್ರಿ ನನಗಿಷ್ಟು ತಿಂಡಿ ಮಾಡಿಕೊಟ್ಟು ಮಲಗಿಕೊಳ್ಳಲು ಸ್ಥಳವಿತ್ತರೆ ನಿಮ್ಮ ಉಪಕಾರ ಯಾವಾಗಲೂ ಮರೆಯಲ್ಲ ಸ್ವಾಮಿ ನಾನು ಅಂತ ಯಾತ್ರಿಕ ಹೇಳ್ತಾನೆ. ಆವಾಗ ಗೃಹಸ್ಥ ಹೇಳ್ತಾನೆ, ಅಭ್ಯಂತರವಿಲ್ಲ, ಈ ರಾತ್ರಿ ನನ್ನ ಅತಿಥಿಯಾಗಿ ಇರು, ಇಲ್ಲೇ ಮಲಗಿಕೋ. ಆದರೆ ನನ್ನದೊಂದು ಷರತ್ತಿದೆ. ನಮ್ಮ ಮನೆಗೆ ಅತಿಥಿಯಾಗಿ ಬಂದವರು ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಇಲ್ಲದಿದ್ದರೆ ಕಪಾಲ ಮೋಕ್ಷವಾಗುವುದು. ಕಪಾಲ ಮೋಕ್ಷ ಅಂದರೆ ಕೆನ್ನೆಗೊಂದು ಏಟು ಕೊಡೋದು. ಈ ಕಟ್ಟಳೆಗೆ ನಿಮಗೆ ಒಪ್ಪಿಗೆ ಇದ್ದರೆ ಇರಿ, ಇಲ್ಲದಿದ್ದರೆ ಈಗಿಂಗೆ ಹೊಟ್ಟೋಗ್ಬಿಡಿ ನೀವು ಅಂತ ಆ ಗೃಹಸ್ಥ ಹೇಳ್ತಾನೆ. ಈ ಗೃಹಸ್ಥನೆಲ್ಲೋ ಹುಂಬನಿರಬೇಕು ಅಂತ ಯಾತ್ರಿಕ ಅಂದ್ಕೊಂಡ್ಬಿಡ್ತಾನೆ. ಆದರೆ ಬೆಚ್ಚಗೆ ಒಲೆ ಮುಂದೆ ಕೂತ್ಕೋಬಹುದು, ಮತ್ತು ಊಟ ಸಿಗುತ್ತೆ. ಇದಕ್ಕೆಲ್ಲ ಯೋಚನೆ ಮಾಡಿಬಿಟ್ಟು ಚಳಿಯಲ್ಲಿ ಹೊರಗೋಗೋಕ್ಕೆ ಅವ್ನಿಗಿಷ್ಟ ಆಗಲ್ಲ. ಆಯಿತು, ಏನಂತೆ ಹುಂಬ ಏನು ಪ್ರಶ್ನೆ ತಾನೇ ಕೇಳ್ಬೋದು, ಇರಲಿ ಜವಾಬನ್ನು ಕೊಟ್ಟರೆ ಆಯಿತು, ಅದೊಂದು ಕಷ್ಟವೇ ಅಂದ್ಕೊಂಡು ಆತ್ಮವಿಶ್ವಾಸದಿಂದ ಆಯಿತು ನಾನು ಒಪ್ಕೋತೀನಿ, ನಿಮ್ಮ ಷರತ್ತಿಗೆ ಇರ್ತೀನಿ ನಾನು ಇಲ್ಲೇ ಅಂತಾನೆ. ಸರಿ, ಹಾಗಾದರೆ ಬಾಗಿಲು ಮುಚ್ಚಿ ಒಳಗೆ ಬಂದು ಮೈ ಕಾಯಿಸ್ಕೊ, ಇನ್ನೇನು ಸ್ವಲ್ಪ ಹೊತ್ತಿಗೆ ಅಡುಗೆ ಸಿದ್ಧ ಆಗೋಗುತ್ತೆ, ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ಗೃಹಸ್ಥ ಹೇಳ್ತಾನೆ. ಸ್ವಲ್ಪ ಹೊತ್ತಾಗೋವಾಗ ಅಡುಗೆ ಮಾಡ್ತಾನೆ, ಎಲೆ ಹಾಕ್ತಾನೆ, ಇಬ್ಬರಿಗೂ ಅನ್ನ ಬಡಿಸ್ತಾನೆ. ಇಬ್ಬರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಊಟ ಆದಮೇಲೆ ಇಬ್ಬರು ಮಾತಾಡೋಕ್ಕೆ ಒಂದು ಕಡೆ ಕೂತ್ಕೊತಾರೆ. ಮಾತಿನ ನಡುವೆ ಗೃಹಸ್ಥ ಮೂಲೆಯಲ್ಲಿದ್ದ ಬೆಕ್ಕನ್ನು ನೋಡ್ತಾನೆ. ನೋಡ್ಬಿಟ್ಟು ಅತಿಥಿಗೆ ತೋರಿಸಿ ಅದೇನದು ಅಂತ ಕೇಳ್ತಾನೆ. ಈ ಗೃಹಸ್ಥನ ಸಣ್ಣ ಮಕ್ಕಳು ಕೇಳೋ ಇಂಥ ಪ್ರಶ್ನೆ ಕೇಳಿದ್ನಲ್ಲ ಅಂದ್ಕೊಂಡು ಯಾತ್ರಿಕನಿಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಕೂಡಲೇ ಅವನು ಅದು ಬೆಕ್ಕಲ್ವೇ ಅಂತ ಉತ್ತರ ಹೇಳ್ತಾನೆ. ಅಲ್ಲ, ಶುಚಿತ್ವ ಎಂದು ಹೇಳಿ ಗೃಹಸ್ಥನು ನನ್ನ ಅತಿಥಿಯ ಕಪಾಲಕ್ಕೆ ಪಟಾರನೆ ಒಂದು ಏಟು ಕೊಟ್ಟನು. ಅವನ ಈ ಬಗೆಯ ವಿಚಿತ್ರ ವರ್ತನೆ ಕಂಡು ಯಾತ್ರಿಕನಿಗೆ ಆಶ್ಚರ್ಯ ಆಗೋಗುತ್ತೆ. ಇದೇನು ಇವನು ಹಿಂಗೆ ಹುಚ್ಚು ಚಂಗಾಡ್ತಾನಲ್ಲಪ್ಪ, ಏನಪ್ಪ ಅಂದ್ಕೊತಾನೆ. ನಂತರ ಗೃಹಸ್ಥ ನೀರಿನ ಮಡಿಕೆಯನ್ನು ತೋರಿಸಿ ಅದರಲ್ಲೇನಿದೆ ಅಂತ ಕೇಳ್ತಾನೆ. ನೀರು ಎಂದು ತಟಕ್ಕನೆ ಉತ್ತರ ಹೇಳಿದ ಯಾತ್ರಿಕ. ಅಲ್ಲ, ಅದರಲ್ಲಿ ಸುಗುಣವಿದೆ ಎಂದು ಹೇಳಿ ಗೃಹಸ್ಥ ಮತ್ತೆ ಕಪಾಳಕ್ಕೆ ಇನ್ನೊಂದು ಏಟನ್ನು ಹೊಡೆದ್ಬಿಡ್ತಾನೆ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಹೋಗುತ್ತೆ. ಆ ಒಲೆಯಲ್ಲಿ ಏನಿದೆ ಅಂತ ಗೃಹಸ್ಥ ಪ್ರಶ್ನೆ ಕೇಳ್ತಾನೆ. ಬೆಂಕಿ ಅಂತ ಯಾತ್ರಿಕ ಉತ್ತರ ಹೇಳ್ತಾನೆ. ಅಲ್ಲ, ಅದು ಸೌಖ್ಯ ಅಂತ ಗೃಹಸ್ಥ ಹೇಳ್ತಾನೆ. ತಪ್ಪು ಕೇಳಲು ಮತ್ತೆ ಅತಿಥಿ ಕಪಾಳಕ್ಕೆ ಒಂದು ಏಟು ಹೊಡಿತಾನೆ. ಅವಾಗ ಈ ಸಾರಿ ಗೃಹಸ್ಥ ಮನೆ ಮಾಡಿ ತೋರಿಸ್ಬಿಟ್ಟು ಯಾತ್ರಿಕನಿಗೆ ಅದೇನದು ಅಂತ ಕೇಳ್ತಾನೆ. ಮಾಡು ಅಂತ ಹೇಳಕ್ಕೆ ಹೋದವನು ಮತ್ತೆ ಇನ್ನೇಟು ಕೊಡ್ತಾನಲ್ವ, ಅದಕ್ಕೆ ಏನು ಮಾಡೋದು, ತಪ್ಪುತ್ರ ಹೇಳ್ಬೇಡ ಅಂದ್ಬಿಟ್ಟು ಅಲ್ಲ ಅದು ಎತ್ತು ಅಂತಾನೆ. ಮತ್ತೆ ಕಪಾಳಕ್ಕೆ ಯಾತ್ರಿಕನಿಗೆ ಹೊಡಿತಾನೆ ಗೃಹಸ್ಥ. ಯಾಕೆ? ಯಾತ್ರಿಕನು ಎದ್ದು ನಿಂತು ನನ್ನ ತಲೆ ಸಿಡಿತಾ ಇದೆ, ಸ್ವಲ್ಪ ಹೊತ್ತಿಗೆ ಅಡ್ಡಾಡಿಕೊಂಡು ಬರ್ತೇನೆ ಅಂತ ಹೇಳಿ ಬಾಗಿಲು ತೆಗೆದು ಊಟ ಆಗಿರುತ್ತಲ್ಲ ನಾಲ್ಗೆ ಚಪ್ಪರಿಸ್ಕೊಂಡು ಹೊರಗೆ ಹೋಗ್ತಾನೆ. ಮೂಲೆಯಲ್ಲಿ ಮಲಗಿದ್ದ ಬೆಕ್ಕು ಮೈ ಮುರಿದು ಮೆಲ್ಲಗೆ ಎದ್ದೇಳುತ್ತೆ. ಎದ್ದು ಯಾತ್ರಿಕ ಏನು ಮಾಡ್ತಾನೆ ನೋಡ್ತಾನೆ, ಆ ಬೆಕ್ಕನ್ನು ಹಿಡ್ಕೊಂಬಿಟ್ಟು ಅದರ ಬಾಲಕ್ಕೆ ಬಟ್ಟೆ ಸುತ್ತಾನೆ. ಆಮೇಲೆ ಬೆಂಕಿ ಹಚ್ತಾನೆ. ಆ ಬೆಕ್ಕಿನ ಹಾಗೆ ಎತ್ಕೊಂಬಂದು ಆ ಮಹಡಿ ಮನೆ ಇರುತ್ತಲ್ಲ ಹುಲ್ಗುಡ್ಸುಲ್ತಾನೆ, ಅದ್ರ ಮೇಲೆ ಎಸ್ಬಿಡ್ತಾನೆ. ತರುವಾಯ ಒಳಗೆ ಹೋಗಿ ಗೃಹಸ್ಥನಿಗೆ, ಅಯ್ಯ ಹೇಳಿ ನಿಮ್ಮ ಶುಚಿತ್ವ ಸೌಖ್ಯವನ್ನು ಎತ್ತಿಕೊಂಡು ಹೋಯಿತು, ತಡ ಮಾಡದೆ ಸುಗುಣದಿಂದ ಸೌಖ್ಯವನ್ನು ತಡೆಯಿರಿ ಅಂತ ಉತ್ತರ ಹೇಳ್ತಾನೆ. ಗೃಹಸ್ಥನ ಕೋಪ ಬಂದ್ಬಿಡುತ್ತೆ. ಹುಬ್ಬುಗಂಟಿಕೊಂಡು, ಏನಯ್ಯ ಅದು ನೀನು ಹೇಳೋದು, ಈ ಅರ್ಥ ಇಲ್ಲದೆ ಇರೋ ಹರಟೆನ ಸರಿಯಾಗಿ ಹೇಳ್ಬೇಕು ತಾನೆ, ಏನು ವಿಷಯ ಸರಿಯಾಗಿ ಹೇಳಿ ಸಾಯಿ ಅಂತ ಬೈತಾನೆ. ಬುದ್ಧಿಗೇಡಿಯೇ, ನಿನ್ನ ಮನೆಯ ಮಾಡಿಗೆ ಬೆಂಕಿ ಹೊತ್ತಿಕೊಂಡಿದೆ, ಹೋಗಿ ಆರಿಸು, ನಿನ್ನ ಆತಿಥ್ಯವು ಸಾಕು, ನಾನು ಹೋಗ್ತೀನಿ ಇನ್ನ ಅಂತ ಹೇಳ್ಬಿಟ್ಟು ಯಾತ್ರಿಕ ಹೊರಟೋಗ್ತಾನೆ. ಗೃಹಸ್ಥನ ಕಪಾಲಕ್ಕೆ ಸಾಲದ 4 ಏಟು ಇರುತ್ತಲ್ಲ, 4 ಏಟು ಅವನಿಗೆ ಬಿಟ್ಬಿಟ್ಟು ತನ್ನ ಮೂಟೆ ತಗೊಂಡು ಆ ಕತ್ಲನೇನೆ ಸಾಕು ಇದು ಸಹವಾಸ ಅಂದ್ಕೊಂಡು ಕಕ್ಕಾಬಿಕ್ಕಿಯಾಗಿ ಗೃಹಸ್ಥ ಬಂದು ನೋಡ್ತಾ ನಿಂತ್ಕೊತಾನೆ.
ಯಾತ್ರಿಕ ಅವನ ಪಾಡ್ಗೆ ಅವನು ಹೊರಟೋಗ್ತಾನೆ.